ರಮಣ್ಣರ ರೀ ರಮಣ್ಣರ ಹೊರಗೆ ಬರ್ರಿ ಬೇಗರು ಬಂದೆವು. ರಮೇಶ್ ಸಾವ್ಕರ್ಗೆ ನಮಸ್ಕಾರ. ನಮಸ್ಕಾರ ರಮಣ. ಇದೇನು ಬಡವರ ಮನೆಗೆ ಅತಿಥಿಯಾಗಿ ಅಪರೂಪಕ್ಕೆ ಬಂದಿರುವಿರಿ ಅಲ್ಲ? ಬನ್ನಿ ಕುಳಿತುಕೊಳ್ಳಿ ಶ್ರೀಮಂತರೇ. ರಮಣ್ಣರ ಈ ರಮೇಶಪ್ಪನವರು ನಿಮ್ ಕೂಡ ಬಿಗ್ತಾನ್ ಮಾಡಕ್ ಬಂದಾರ್ರಿ ಅಪ್ಪ. ಇದೇನು ಶ್ರೀಮಂತರೇ, ಭೂಮಿ ಆಕಾಶ ಎಂದಾದರೂ ಒಂದಾಗಿ ಸಂಬಂಧ ಮಾಡುವುದುಂಟೆ? ನಾನು ಭೂಮಿ ಇದ್ದ ಹಾಗೆ, ನೀವು ಆಕಾಶ ಇದ್ದ ಹಾಗೆ. ಶ್ರೀಮಂತರೇ, ಹೊನ್ನೆಯವಳು ಸೂರ್ಯನ ಸರಿಸಾಟಿಯಾಗಿ ನಿಲ್ಲಬಹುದೇ? ಅಂದ ಹಾಗೆ ಶ್ರೀಮಂತರೇ, ಭೂಮಿಯಿಂದ ಆಕಾಶಕ್ಕೆ ಏಣಿ ಹಚ್ಚುವ ಸಾಹಸಕ್ಕೆ ಇಳಿಯಬೇಡಿ ಶ್ರೀಮಂತರೇ. ಇದು ನಿಮ್ಮ ಹುಚ್ಚು ಕಲ್ಪನೆ. ನೋಡು ರಾಮು, ಜಗಜ್ಯೋತಿ ಬಸವೇಶ್ವರ ವಚನದಂತೆ ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹೈನಾಗುವುದಯ್ಯ, ನೀನೊಲಿದರೆ ವಿಷವೆಲ್ಲ ಅಮೃತವಾಗುವುದಯ್ಯ, ನೀನೊಲಿದರೆ ಸಕಲ ಪದಾರ್ಥದಲ್ಲಿರ್ಪವು ಕೂಡಲ ಸಂಗಮ ದೇವ ಎನ್ನುವಂತೆ ದೈವಾನುಕರಣೆಯಲ್ಲಿ ಬಡವ ಬಲ್ಲಿದರೆಂಬ ತಾರತಮ್ಯವಿಲ್ಲ. ಹುಟ್ಟಿ ಬಂದಿದೆವು ಮಾನವ ಜನ್ಮದ ಎತ್ತಿ ಅವರವರ ಕರ್ಮಾನುಸಾರವಾಗಿ ಕರ್ಮಕಾಂಡದಲ್ಲಿ ಈಜಬೇಕು, ಈಜಿ ಜಯಿಸಬೇಕು. ಹೌದಣ್ಣ, ಈ ಭವಸಾಗರದಲ್ಲಿ ಈಜಬೇಕಾದರೆ ಎಂಥ ಕಷ್ಟಗಳು ಬಂದರೂ ಎದೆಗುಂದದೆ ಮುನ್ನುಗ್ಗಿದರೆ ಜೀವನದ ಅಂತಿಮ ಗುರಿ ಮುಟ್ಟಲು ಸಾಧ್ಯ. ನೋಡಿ ರಮಣನವರೇ, ನಿಮ್ಮ ತಮ್ಮ ಲಕ್ಷ್ಮಣ ನನ್ನ ಆತ್ಮೀಯ ಸ್ನೇಹಿತ. ಈ ಗೆಳೆತನ ಬಹು ನಿಧಾನವಾಗಿ ಬೆಳೆದು ನಿಲ್ಲುವ ಗಿಡವಿದು. ನಿಮ್ಮ ತಮ್ಮ ಲಕ್ಷ್ಮಣ ತಮ್ಮ ಬಡತನದ ಕಷ್ಟವನ್ನು ನನ್ನ ಮುಂದೆ ಹೇಳಿಕೊಂಡ. ಅದಕ್ಕಾಗಿ ನಾನೊಬ್ಬ ಶ್ರೀಮಂತ ಸ್ನೇಹಿತನಾಗಿ ನಿಮ್ಮ ಬಡತನದ ಕಷ್ಟವನ್ನು ಸ್ವಲ್ಪ ನಿವಾರಿಸಬೇಕೆಂಬ ಹಂಬಲದಿಂದ ನಿಮ್ಮ ತಂಗಿ ಸವಿತಾಳನ್ನು ಮದುವೆಯಾಗಿ ಬೀಗರಾಗಲು ಬಂದಿದ್ದೇವೆ. ಇದಕ್ಕೆ ನಿಮ್ಮ ಉತ್ತರವೇನು ರಮಣನವರೇ? ಶ್ರೀಮಂತರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುವಷ್ಟು ಜಾಣ ನಾನಲ್ಲ. ನಿಮ್ಮ ಪ್ರಶ್ನೆಗೆ ಉತ್ತರ ನಿಮ್ಮಲ್ಲೇ ಇರುವಾಗ ನಾನೇನು ಹೇಳಲಿ ಶ್ರೀಮಂತರೇ? ಈ ಬಡವನ ಮನೆತನ ಬಂದಿದ್ದೀರಿ ಎಂದರೆ ನನ್ನ ತಂಗಿಯ ಪುಣ್ಯದ ಬಾಗಿಲು ತೆರೆದಂಗಾಯಿತು. ಸಹೃದಯ ಕರುಣಾಮೂರ್ತಿಗಳಾದ ನೀವು ಈ ಬಡವನ ಮನೆಗೆ ಬಂದಿದ್ದೀರಿ ಅಂದರೆ ನಿಮ್ಮ ಮಾತಿನಂತೆ ನನ್ನ ತಂಗಿಯನ್ನು ಧಾರಾಳವಾಗಿ ನಿಮ್ಮ ಮನೆಗೆ ದಾರಿ ಎರೆದು ಕೊಡುತ್ತೇನೆ. ಆದರೆ ಶ್ರೀಮಂತರೇ, ವರದಕ್ಷಿಣೆ ಎಂಬುವ ಕೀಟ ಒಂದು ಕರಗಸ ಇದ್ದ ಹಾಗೆ. ಈ ಕರಗಸದಲ್ಲಿ ಎಷ್ಟೋ ಹೆಣ್ಣು ಮಕ್ಕಳ ಜೀವನ ಮಣ್ಣು ಪಾಲಾಗಿವೆ. ಅದರಂತೆ ಶ್ರೀಮಂತರೇ, ಇದನ್ನು ಮೆಟ್ಟಿ ನಿಲ್ಲುವುದು ನೀವು ವಿರಳ. ನಿಮ್ಮ ಈ ಅಚಲವಾದ ನಿರ್ಧಾರಕ್ಕೆ ಈ ನಿರ್ಗತನ ಮನೆಗೆ ದಾರಿ ದೀಪ ಹಚ್ಚಿದಂಗಾಯಿತು ಶ್ರೀಮಂತರೇ. ಹೌದ್ರಿ ರಮಣ್ಣರ, ನಿಮ್ಮ ರೊಟ್ಟಿ ಜಾರಿ ತುಪ್ಪದಾಗ ಬಿತ್ತು ನೋಡ್ರಿ. ನಿಮ್ಮ ದರಿದ್ರ ಹೋಗೋ ಮೊದಲ ಪಟ್ನ ಅವ್ವಾರನ ಕರ್ರಿ ಒಳಗಿಂದು. ಸವಿತಾ, ತಂಗಿ ಸವಿತಾ, ಬಾರಮ್ಮ ಹೊರಗೆ. ಏನಣ್ಣ ಕೂಗಿದ್ಯಾ? ಇಲ್ಲಿ ಯಾರು ಬಂದಿದ್ದಾರೆ ನೋಡಮ್ಮ. ನಮಸ್ಕಾರ. ಅವರ ಇವ್ರು ಸಾವುಕಾರಲ್ರಿ, ನಿಮ್ಮ ಹೊಸ ಭಾವ ಆಗುವವ್ರು ಅದಾರ್ರಿ. ನೀವು ಇವ್ರ ಮನೆಗೆ ಸುರೇಶಪ್ಪನ ಮಡಿದಿಯಾಗಿ ಬರೋರದಿರಿ. ದೊಡ್ಡವರ ಈ ಫಲ ಪದಾರ್ಥಗಳನ್ನು ಚಿಕ್ಕವಾರ ಹುಡಿ ತುಂಬ್ರಲ್ಲ ಮೊದಲ. ತಂಗಿ ಸಹಿತ ಬಾರಮ್ಮ. ಹಾ ತಂಗಿ, ಹಿರಿಯರ ಕಾಲಿಗೆ ನಮಸ್ಕರಿಸಮ್ಮ.
ಅಣ್ಣ ಇದೇನು ಕನಸೋ ನನಸೋ ನನಗಂತೂ ಗೊತ್ತಾಗ್ತಾ ಇಲ್ಲ. ನಿಜವಾಗಿ ಹೇಳಬೇಕಂದ್ರೆ ಈ ಮನೆಗೆ ನಾನು ಸೊಸೆಯಾಗಿ ಹೋಗುವ ಸೌಭಾಗ್ಯ ನನಗೆ ಆ ದೇವರು ಕಲ್ಪಿಸಿಕೊಟ್ಟಿದ್ದಾನಲ್ಲ, ನನ್ನ ಪುಣ್ಯ ಅಂತ ಅನಿಸ್ತಾ ಇದೆ ಅಣ್ಣ. ತಂಗಿ, ನೀನು ತಂಗಿಯಾಗಿ ಹುಟ್ಟಿ ಬಂದಿದ್ದು ನನ್ನ ಪುಣ್ಯ. ತಂಗಿ, ನೀನು ನಿಜವಾಗಲೂ ಆ ದೇವರು ಕೊಟ್ಟ ತಂಗಿ. ಸವಿತಾ, ಒಳಗೆ ಹೋಗಿ ಕಾಪಿ ಮಾಡಿಕೊಂಡು ಬಾರಮ್ಮ. ಆಯ್ತಣ್ಣ. ಅವರ ಒಳಗೆ ನಡ್ರಿ, ಕಾಪಿ ಮಾಡಿಕೊಡ್ರಿ ನಡ್ರಿ, ತಂದು ಕೊಡ್ತೇನ್ರಿ. ನಾ ಗ್ಯಾಸ್ ಹಚ್ಚ ನಡ್ರಿ ಪಟ್. ಅಲ್ಲ ಇದು ರೀ ಗ್ಯಾಸ್ ಬಂದಾಗ್ಯಾವ, ಒಲಿ ಹೊತ್ತಸ ನಡ್ರಿ, ಪಟ್ನೆ ಬರ್ತೀನಿ ನಡ್ರಿ. ನೋಡು ರಾಮು, ಈ ರಂಗಪ್ಪನ ಮನೆ ಕೂಲಿ ಆಳದ ಕೆಲಸದಂತೆ ಕಂಡರು. ಅವನು ನಮ್ಮ ತಮ್ಮನ ಸರಿ, ಅವನು ಕೂಡ ನಮ್ಮ ಸಹೋದರಂತೆ ಭಾವಿಸಿದ್ದಾನೆ. ಜೈ ಅಪ್ಪರ, ಇಷ್ಟು ದಿನ ದೊಡ್ಡ ಅಮ್ಮಾರ ಮಾಡಿದ ಕಾಪಿ ಕುಡ್ದಿರಿ, ಇವತ್ತು ಚಿಕ್ಕ ಅಮ್ಮಾರ ಕಾಪಿ ಮಾಡ್ಯಾರ್ರಿ. ಎಷ್ಟು ಚಂದ ಅದ ರೀ. ಆಹಾ, ಅಮೃತ ಕುಡ್ದಂಗೆ ಆಕೈತಿ ನೋಡ್ರಿ. ಅಪ್ಪ ತೆಗೆದುಕೊಳ್ಳಿ ಸಾವುಕಾರ್ರಿ ಕಾಪಿ. ನೋಡ್ ರಾಮು, ನಾನು ಪುರೋಹಿತರ ಹತ್ತಿರ ಹೋಗಿ ಈ ಮದುವೆ ಒಳ್ಳೆ ದಿನಾಂಕ ಮುಹೂರ್ತ ತಿಳಿದುಕೊಂಡು ಬಂದು ನಿಮಗೆ ವಿಷಯ ತಿಳಿಸುತ್ತೇನೆ. ನಾವಿನ್ನು ಹೋಗಿ ಬರ್ತೇವೆ. ಬರ್ತೀವ್ರಿ ಬೇಗ್ರ, ಬರ್ತೀವ್ರಿ. ಆಯ್ತು ಶ್ರೀಮಂತರೇ, ಹೋಗಿ ಬನ್ನಿ. ನಮಸ್ಕಾರ ರೀ, ಬರ್ತೀವ್ರಿ. ತಂಗಿ ಸವಿತಾ, ಬಾರಮ್ಮ ಹೊರಗೆ. ಈಗಲೇ ನಾಚಿ ನೀರಾಗಿ ಬಿಟ್ಟಿ ಆ ಕಳ್ಳಿ, ಬಾ ಹೊರಗೆ. ಅಣ್ಣ ಬಂದೆ. ಅಣ್ಣ ಇವತ್ತು ನಿನಗೆ ನೆನಪಿಗೆ ಇಲ್ಲ ಅಂತ ಕಾಣಿಸುತ್ತೆ. ಇವತ್ತು ವಿಶೇಷವಾದ ದಿನ. ಅದೇನೆಂದರೆ ಇವತ್ತು ನೂಲು ಹುಣ್ಣಿಮೆ, ರಕ್ಷಾ ಬಂಧನ. ಅದಕ್ಕಾಗಿ ಬೆಳಗ್ಗೆಯಿಂದ ನಾನು ದಾರಿ ನೋಡ್ತಾ ಇದ್ದೀನಿ, ನಿಮ್ಮ ಕೈಗೆ ರಾಖಿ ಕಟ್ಟಬೇಕು ಅಂತ. ಗೊತ್ತಿದೆ ತಂಗಿ, ನಿನ್ನನ್ನು ನೋಡಲು ಬಂದ ಬೀಗರ ನೆಪದಲ್ಲಿ ಅದನ್ನು ಮರೆತೇ ಬಿಟ್ಟಿದ್ದೆ. ತಂಗಿ, ಸ್ತ್ರೀ ಕುಲವನ್ನು ನಮ್ಮ ಹಿಂದೂ ಧರ್ಮದವರು ದೇವಿಯಿಂದ ತಾಯಿ ಸ್ವರೂಪವಾಗಿ ಕಾಣುತ್ತಾರೆ. ಆದರೆ ಅಂಥ ತಾಯಂದಿರಿಗೆ ಕಾಮ ಪ್ರೇಮ ತುಂಬಿದ ಕಾಮಂದಿರು ದಿನನಿತ್ಯ ಅತ್ಯಾಚಾರ ಮಾಡಿ ಪ್ರಾಣ ತೆಗೆದು ಹಾದಿ ಬೀದಿಯಲ್ಲಿ ಬಿಸಾಕಿ ಹೋಗುತ್ತಾರೆ. ತಂಗಿ, ಅಂಥ ವಿರೋಧಿ ಪರಪುರುಷರಿಗೆ ತಂಗಿಯಾಗಿ ಅಕ್ಕನಾಗಿ ರಾಖಿಯನ್ನು ಕಟ್ಟಿ ಸೋದರತ್ವ ಬಾಂಧವ್ಯವನ್ನು ಬೆಳೆಸುತ್ತಾರೆ. ತಂಗಿ, ಸ್ತ್ರೀಯರು ತಮ್ಮ ಶೀಲ ರಕ್ಷಣೆಗೆ ಪ್ರಾಣ ರಕ್ಷಣೆಗೆ ಮಾಡಿಟ್ಟಂತ ಈ ರಕ್ಷಾ ಬಂಧನ ಈ ಭೂಮಿ ಮೇಲೆ ಇನ್ನೂ ಜೀವಂತವಾಗಿ ಇದೆ ಅಮ್ಮ, ಜೀವಂತವಾಗಿ ಇದೆ. ಆಯ್ತಣ್ಣ, ಕುಳಿತುಕೋ, ರಾಖಿ ತರ್ತೀನಿ. ಅಣ್ಣ ತಂಗಿ, ನೀವು ಯಾವುದೋ ಗಾಢವಾದ ವಿಚಾರದಲ್ಲಿ ಮಗ್ನರಾಗಿರುವಂತೆ ಕಾಣುತ್ತಿದೆ. ಅಣ್ಣ, ಸರಿಯಾದ ಸಮಯಕ್ಕೆ ನೀನು ಬಂದ್ಬಿಟ್ಟಿದ್ಯಾ. ಇವತ್ತು ರಕ್ಷಾ ಬಂಧನ ಅಲ್ವೇ, ಅದಕ್ಕಾಗಿ ರಾಖಿ ಕಟ್ಟಬೇಕಾಗಿತ್ತು. ನಿನ್ನ ದಾರಿನೇ ಕಾಯ್ತಾ ಇದೆ. ನೀವಿಬ್ರು ಕುಳಿತುಕೊಳ್ಳಿ, ನಾನು ರಾಖಿ ಕಟ್ತೀನಿ. ನಡೆಯಮ್ಮ.
ತಂಗಿ, ನೀನು ಕಟ್ಟಿದ ಈ ರಕ್ಷಾ ಬಂಧನ ಫಲವಾಗಿ ನಿನ್ನನ್ನು ಏನಾದರೂ ಕಾಣಿಕೆ ಕೊಡಬೇಕೆಂದರೆ ನನ್ನ ಬಳಿಯಲ್ಲಿ ಏನೂ ಇಲ್ಲವಮ್ಮ. ತಂಗಿ, ನಾನು ದಿನನಿತ್ಯ ದುಡಿದು 10 ರೂಪಾಯಿ ತಂದು ನಿನ್ನ ಕೈಯಲ್ಲಿ ಕೊಟ್ಟಾಗ ನೀನು 70 ಗಂಜಿ ಮಾಡಿ ನಮಗೆ ಹಾಕುತ್ತೀಯಮ್ಮ. ಆದರೇನು ಮಾಡಲಿ ಸವಿತಾ, ಎಲ್ಲ ಅಣ್ಣಂದಿರು ತಮ್ಮ ತಂಗ ಅಕ್ಕಂದರಿಗೆ ರಾಖಿ ಕಟ್ಟಿದ ದಿವಸ ಏನಾದರೂ ಕಾಣಿಕೆ ಕೊಟ್ಟು ಸಂತೋಷ ಪಡಿಸುತ್ತಾರಮ್ಮ. ತಂಗಿ, ನನ್ನ ಬಳಿ ಏನು ಇಲ್ಲವಮ್ಮ. ಅಯ್ಯೋ ದೇವರೇ, ನಗುವಿನಲ್ಲಿ ಕಂಗೊಳಿಸುತ್ತಿರುವ ನನ್ನ ತಂಗಿಗೆ ಏನಾದರೂ ಕಾಣಿಕೆ ಕೊಡಬೇಕೆಂದರೆ ನನ್ನ ಬಳಿ ನಯ ಪಂಚ ಇಲ್ಲದಂಗೆ ಮಾಡಿದೀಯ ತಂದೆ. ದೇವಾ, ನನ್ನನ್ನು ನಾಮರ್ಧನಾಗಿ ಮಾಡಿದೀಯ ತಂದೆ. ಅಣ್ಣ, ನೀನೇಕೆ ಚಿಂತೆ ಮಾಡುವೆ ಅಣ್ಣ, ನೀನೇಕೆ ಚಿಂತೆ ಮಾಡುವೆ? ಕೊಡುವ ದೇವರು ಬಡವನ. ತೆಗೆದುಕೊಳ್ಳಮ್ಮ ಈ ಸೀರೆಯನ್ನು, ಇದು ತವರು ಬಳ್ಳಿಯ ಅಲ್ಪ ಕಾಣಿಕೆಯನ್ನು. ತಮ್ಮ, ಈ ಮನೆಯ ಹಿರಿತನದ ಜವಾಬ್ದಾರಿ ಹೊತ್ತ ಹಿರಿಯಣ್ಣ ನಾನಾಗಿರುವಾಗ, ನಾನೇ ಅಸಹಾಯಕನಾಗಿರುವಾಗ ಈ ಸೀರೆ ಎಲ್ಲಿಂದ ತಂದಿಯಪ್ಪ? ತಮ್ಮ, ಎಲ್ಲಿಯಾದರೂ ಕಳ್ಳತನ ಮಾಡಿದೆಯೇನೋ? ಅಣ್ಣ, ಅಣ್ಣ, ಕಳ್ಳತನ ಮಾಡುವ ದೀನಮನ ನನ್ನದಲ್ಲಣ್ಣ, ನನ್ನದಲ್ಲ. ನಿನ್ನ ಹಾಗೆ ದೇಹ ದಂಡಿಸಿ ಬಜಾರದಲ್ಲಿ ಹಮಾಲಿ ಮಾಡಿ ಹಣ ಸಂಗ್ರಹಿಸಿ ಈ ಸೀರೆಯನ್ನು ತಂದೆ ಅಣ್ಣ, ಈ ಸೀರೆಯನ್ನು ತಂದೆ. ಇದು ಮಾಡಿರುವ ಕಾಯಕ ತಪ್ಪೇ ಇಲ್ಲ. ಇದು ನೀನು ಮಾಡಿದ ತಪ್ಪಲ್ಲ ತಮ್ಮ, ತಪ್ಪು ನಂದು. BA ಪದವೀಧರನಾದ ನಿನಗೆ ಒಂದು ಸರಕಾರಿ ನೌಕರಿಯನ್ನು ಗಿಟ್ಟಿಸಿಕೊಡದೆ ನಿನ್ನನ್ನು ಮಾರ್ಕೆಟಿನಲ್ಲಿ ಹಮಾಲಿ ಮಾಡಲು ಹಚ್ಚಿದನಲ್ಲ. ಇದು ನನ್ನ ತಪ್ಪು ತಮ್ಮ. ಕೈಯಲ್ಲಿ ಪೆನ್ನು ಹಿಡಿದು ಕಚೇರಿಯೊಳಗೆ ಕೂಡಬೇಕಾಗಿದ್ದ ನಿನ್ನನ್ನು ಇಂಥ ಕೈಗಳಿಂದ ಹಮಾಲಿ ಮಾಡಲು ಹಚ್ಚಿದನಲ್ಲ. ಇದು ತಪ್ಪು ತಮ್ಮ, ಇದು ನನ್ನ ತಪ್ಪು. ತಂಗಿ, ಈ ರಕ್ಷಾ ಬಂಧನದಿಂದೊಂದು ನಮ್ಮನ್ನು ಸಂತೋಷಗೊಳಿಸಿ. ಅಣ್ಣ, ಅಣ್ಣ, ನನ್ನ ಮೇಲೆ ಅದೆಷ್ಟು ವಾತ್ಸಲ್ಯ ನಿಮಗೆ, ಅದೆಷ್ಟು ಪ್ರೀತಿ ನನ್ನ ಮೇಲೆ. ನನ್ನ ಮೇಲಿನ ಪ್ರೀತಿಗಾಗಿ ನೀನು ಇಂದು ಹಮಾಲಿ ಮಾಡಿ ನನಗೆ ಸೀರೆ ತೆಗೆದುಕೊಂಡು ಬಂದಿದೀಯಾ? ಅಣ್ಣ, ಒಂದು ಮಾತು ಹೇಳ್ತೀನಿ ಕೇಳು. ನೀನು ಇವತ್ತು ಬೆಲೆ ಬಾಳುತ್ತಿರುವ ಸೀರೆನೇ ತಂದು ಕೊಟ್ಟಿದೀಯ. ನಾನು ಜೀವಂತ ಇರುವವರೆಗೂ ನಾನು ಇವತ್ತಿನ ಸಂದರ್ಭ ಯಾವತ್ತೂ ಮರೆಯೋದಕ್ಕೆ ಸಾಧ್ಯವಿಲ್ಲ. ಈ ಸೀರೆ ದಿನ ಕಳೆದಂತೆ ಹಳೆದಾಗಿ ಹರಿದು ಹೋಗ್ಬೋದು. ಇವತ್ತಿನ ಈ ಕಾಣಿಕೆ ನಾನು ಯಾವತ್ತೂ ಮರೆಯೋದಕ್ಕೆ ಸಾಧ್ಯವಿಲ್ಲಣ್ಣ, ಯಾವತ್ತೂ ಮರೆಯೋದಿಲ್ಲ ಅಣ್ಣ. ಆದರೆ ನಿಮ್ಮಿಬ್ಬರಿಗೆ ಒಂದು ಮಾತು ಹೇಳ್ತೀನಿ. ನಾನು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋದ್ಮೇಲೆ ನೀವು ಇಬ್ಬರು ನನ್ನನ್ನು ಮರ್ತು ಬಿಡ್ತೀರೇನು? ಇಲ್ಲವಾ? ಇಲ್ಲ. ನನ್ನ ರಕ್ತದ ಕಣಗಳಲ್ಲಿಯೇ ನೀನೇ ತುಂಬಿಕೊಂಡಿರುವ ಒಂದು ಮಾತು ಹೇಳುತ್ತೇನೆ ಸವಿತಾ, ಕೇಳಿಕೋರಮ್ಮ. ನಾವಿಬ್ಬರು ಅಣ್ಣ ತಮ್ಮಂದಿರು ಜೀವಂತ ಇರುವವರೆಗೆ ನಿನ್ನನ್ನು ಮರೆಯುವುದಿಲ್ಲವಮ್ಮ, ಮರೆಯುವುದಿಲ್ಲ. ತಂಗಿ,
ಭೂಮಿ ಆಕಾಶ ಎಂದಾದರೂ ಒಂದು ದಿನ ಸೃಷ್ಟಿಯ ನೇಮ ಬದಲಾಯಿಸಿ ಒಂದಾಗಬಹುದು. ಈ ಜಗತ್ತೇ ಪ್ರಳಯವಾಗಬಹುದು. ತಂಗಿ, ತಾಯಿ ತಂದೆಯನ್ನು ಕಳೆದುಕೊಂಡ ಪರದೇಶಿಯಾದ ಮಕ್ಕಳಮ್ಮ ನಾವು. ನಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾದ ನೀನು ನಿನ್ನ ಮನಸ್ಸಿಗೆ ನೋವನ್ನು ಉಂಟು ಮಾಡಿ ನಿನ್ನನ್ನು ಎಂದೂ ಮರೆಯೋದಿಲ್ಲ ಅಮ್ಮ. ತಂಗಿ, ಈ ರಕ್ಷಾ ಬಂಧನದಿಂದಂದು ನಮ್ಮನ್ನು ಸಂತೋಷಗೊಳಿಸಲು ಒಂದು ಹಾಡನ್ನು ಹಾಡಮ್ಮ ತಂಗಿ. ಆಯ್ತಣ್ಣ. ಜನ್ಮ ಜನ್ಮಗಳ ಬಂದ ಜೀವಕ್ಕೆ ಬರಲು ದೇಹಕ್ಕೆ ಬರಲು ನಾವಾಗಲೊಂದು ಹರಸುತ್ತಿದೆ. ಅಣ್ಣ ತಂಗಿಯರ ಕೈ ಬಂದ ಜನ್ಮ ಜನ್ಮಗಳ ಬಂದ. ಅಣ್ಣ, ಸಿಹಿ ಅಡಿಗೆ ಮಾಡಿದ್ದೇನೆ, ನಡೆಯೋಣ, ಊಟ ಮಾಡೋಣ. ನಡೆಯಿರಮ್ಮ.